ಆದಿಶಕ್ತಿ ಮಹಾತಾಯಿ ಮಹಾಲಕ್ಷ್ಮಿಯಾಗಿ ಸಾಕ್ಷಾತ್ ವಿಷ್ಣುವನ್ನು ವಿದ್ಯೆಯನ್ನು ಉಪದೇಶವನ್ನು ನೀಡೋದಕ್ಕೆ ಹಯಗ್ರೀವ ಅವತಾರ ತೆಗೆದುಕೊಂಡು ಭೂಮಿಗೆ ಬರೋ ಹಾಗೆ ಮಾಡಿದ್ರು. ಸಾಕ್ಷಾತ್ ನಾರಾಯಣನೇ ವಿಷ್ಣುವೇ ಹಯಗ್ರೀವ ಮುನಿ. ಹಯಗ್ರೀವ ಮುನಿ ಅಗಸ್ತ್ಯನಿಗೆ, ಲೋಪಾಮುದ್ರೆಯ ಪತಿಯಾದ ಅಗಸ್ತ್ಯ ಮಹರ್ಷಿಗೆ ದೇವಿಯ ರಹಸ್ಯಗಳನ್ನು, ಲಲಿತಾ ಸಹಸ್ರನಾಮ, ಪಂಚದಶಿ ಮಂತ್ರ ಇವೆಲ್ಲವನ್ನು ಕೂಡ ಉಪದೇಶ ಮಾಡ್ತಾರೆ. ಇದು ಸಾಕ್ಷಾತ್ ನಾರಾಯಣ ಹಯಗ್ರೀವ ಮುನಿ ಅಗಸ್ತ್ಯನಿಗೆ ಕೊಟ್ಟಿತ್ತು. ನಮ್ಮವರೆಗೂ ಹೇಗೆ ಬಂತದು? ವ್ಯಾಸ ಮಹರ್ಷಿಗಳು 18 ಪುರಾಣವನ್ನು ರಚಿಸಿದರು. ಕೊನೆಯ ಪುರಾಣ ಬ್ರಹ್ಮಪುರಾಣ. ಆ ಬ್ರಹ್ಮಪುರಾಣದಲ್ಲಿ ಲಲಿತಾ ಸಹಸ್ರನಾಮದ ಬಗ್ಗೆ ಆ ವಿಷ್ಣು ಹೇಳಿದ, ನಾರಾಯಣ ಹೇಳಿದ ಉಪದೇಶಗಳೆಲ್ಲ ರಚನೆಯಾಗಿದೆ. ಹಾಗೆ ಭೂಮಿಗೆ ನಮ್ಮವರೆಗೂ ಇದು ಬಂತು. ಪರಬ್ರಹ್ಮ ಸ್ವರೂಪಿಣಿ ಆ ತಾಯಿ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಮಾಡೋದಕ್ಕೆ, ದುಷ್ಟರನ್ನು ಪ್ರತಿ ಅವತಾರದಲ್ಲೂ ಶಿಕ್ಷೆ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡೋದಕ್ಕೆ ಎಷ್ಟೊಂದು ಅವತಾರಗಳನ್ನು ತೆಗೆದುಕೊಂಡು, ಲಕ್ಷ್ಮಿ ಆದಲು, ಸರಸ್ವತಿ ಆದಲು, ಪಾರ್ವತಿ ಆದಲು, ಸಾವಿತ್ರಿ ಆಗಲು, ಗಾಯತ್ರಿ ಆದಲು ಎಲ್ಲ ರೀತಿಯ ಅವತಾರ, ಲಲಿತಾ ಎಲ್ಲ ಅವತಾರವೂ ಆದಲು ತಾಯಿ. ಈ ಒಂದು ಪರಬ್ರಹ್ಮ ತತ್ವದಿಂದ ಉದಯಿಸಿದ ಎಲ್ಲ ಅವತಾರಗಳು ಕೂಡ ಒಂದೇ, ಆ ದೇವಿನೇ. ಇದರಲ್ಲಿ ಒಂದು ಅವತಾರ ಉತ್ಕೃಷ್ಟವಾದದ್ದು, ಒಂದು ನಿಕೃಷ್ಟವಾದದ್ದು ಅಂತಿಲ್ಲ. ಇದೇ ಆ ಒಂದು ತತ್ವದಿಂದ, ಪರಬ್ರಹ್ಮ ತತ್ವದಿಂದಲೇ ಈಶ್ವರ, ಶಿವ, ವಿಷ್ಣು ಮತ್ತೆ ಬೇಕಾದಷ್ಟು ಅವತಾರಗಳು, ದಶಾವತಾರಗಳೂ ಕೂಡ ಆ ಪರಬ್ರಹ್ಮ ತತ್ವದಿಂದಲೇ ಆಗಿರೋದು. ಎಲ್ಲವೂ ಕೂಡ ದೇವಿಯೇ ಜನನಿ, ಎಲ್ಲ ಅವತಾರಕ್ಕೂ ಅವಳೇ ಮೂಲ ಅಂತ ನಾವು ದೇವಿಯನ್ನು ಸ್ಮರಣೆ ಮಾಡಬೇಕು. ಅವಳು ಸ್ವಯಂ ಜ್ಯೋತಿ, ಸ್ವಯಂ ಪ್ರಕಾಶ, ಪರಂಜ್ಯೋತಿ ಸ್ವರೂಪ, ಅವ್ಯಕ್ತವಾದ ನಮ್ಮೆಲ್ಲರ ಚಿತ್ತದೊಳಗಿರುವ ಚಿತ್ ಸ್ವರೂಪ, ತ್ರಿಮೂರ್ತಿಗೆ ಜನನಿ. ನಮ್ಮಲ್ಲಿ 3 ಶಕ್ತಿಗಳಿಗೂ ಅವಳೇ ಜನನಿ. ಶ್ರುತಿಗಳು ಹೇಳೋ ಹಾಗೆ ದೇವಿ ಮಾತಾ ಪೂರ್ವರೂಪಂ, ಅವಳೇ ಪ್ರಥಮ. ಎಲ್ಲಕ್ಕಿಂತ ಮುಂಚೆ ಅವಳನ್ನು ನೆನೆಯಬೇಕು. ಆ ಶಕ್ತಿ ಇಲ್ಲದೆ ಶಕ್ತನು ಅಶಕ್ತನಾಗ್ಬಿಡ್ತಾನೆ ಅಂತ. ಪುರುಷತ್ವ ಆಗಲಿ ಅಥವಾ ಸ್ತ್ರೀತ್ವ ಆಗಲಿ, ಇದೆರಡಕ್ಕೂ ಮೂಲ ಕಾರಣ ಆ ದೇವಿನೇ. ಒಂದು ಸತ್ವ ಭರಿತ ಶಕ್ತ ಪಿತನಿಗೆ ಆದಿಯೂ ಅವಳೇ. ಹಾಗೆ ನೋಡಿದಾಗ ದೇವಿ ನಮ್ಮೆಲ್ಲರ ಕುಲದೇವತೆ, ಸರ್ವರ ಕುಲದೇವತೆ ಆ ತಾಯಿ. ಅವಳಿಗೆ ಅಗ್ರಪೂಜೆ ಯಾವಾಗಲೂ ಕೂಡ, ಆ ಮಹಾತಾಯಿಗೆ ಅಗ್ರಪೂಜೆ. ವೇದಗಳೇ ಅವಳಿಗೆ ನಮಸ್ಕಾರ ಮಾಡಿದಾಗ ಅವಳಿ ಅಗ್ರಪೂಜೆಗೆ ಪೂಜ್ಯಳು, ಯೋಗ್ಯಳು ಅವಳು. ಅವಳನ್ನು ಲಲಿತಾ ಸಹಸ್ರನಾಮದಿಂದ, ಪಂಚದಶಿ ಮಂತ್ರಗಳಿಂದ, ಚಂದ್ರವಿದ್ಯಾ, ಮನುವಿದ್ಯಾ, ಶ್ರೀವಿದ್ಯೆಗಳಿಂದ ನಾವು ಅವಳನ್ನು ಪಡ್ಕೋಬಹುದು. ದೇವಿಯ ಸ್ವರೂಪ ಮಂತ್ರ, ಅದನ್ನು ನಿಷ್ಠೆಯಿಂದ ಭಕ್ತಿಯಿಂದ ಹೇಳೋದ್ರಲ್ಲಿ ಆ ತಾಯಿ ಸಿಗ್ತಾಳೆ ಅನ್ನೋದು ಲಲಿತಾ ಸಹಸ್ರನಾಮವೇ ಸಾಕ್ಷಿ. ಅದರಿಂದ ನಾವು ಪಡ್ಕೋಬಹುದು ದೇವಿಯನ್ನು.
ಸೌಂದರ್ಯ ಲಹರಿಯಲ್ಲಿ ಇದು ಒಂದು ರಹಸ್ಯ ಇದೆ. ಶಂಕರಾಚಾರ್ಯರು 31ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ಚತುಷ್ಷಷ್ಟಿ 64 ತಂತ್ರಗಳನ್ನು, ಚತುಷ್ಷಷ್ಟಿ ತಂತ್ರಗಳನ್ನು ಗೆದ್ದು, ಚತುಷ್ಷಷ್ಟಿ ತಂತ್ರಗಳಿಂದ ನೀನು ಈ ಪ್ರಪಂಚವನ್ನು ಗೆದ್ದಿದೀಯಾ. ನೀನು ಪಶುಪತಿ ಪ್ರಪಂಚವನ್ನು ಗೆದ್ದಿದೀಯಾ. ಪ್ರತಿಯೊಂದು ತಂತ್ರಕ್ಕೂ ಒಂದು ಸಿದ್ಧಿ ಮಂತ್ರಗಳಿದೆ. ದೇವಿಯ ಸ್ವತಂತ್ರವಾದ ಆ ಶ್ರೀವಿದ್ಯಾ ತಂತ್ರದ ಮಂತ್ರ ರಹಸ್ಯವನ್ನ ತಾಯಿ ಹೇಳ್ತಾಳೆ. ಇದು ಎಲ್ಲರಿಗೂ ಸಿದ್ಧಿಯನ್ನು ಕೊಟ್ಟರೂ ಕೂಡ ಬರೀ ಸಿದ್ಧಿಯನ್ನ, ತಂತ್ರದ ಉಪಯೋಗವನ್ನ ಮಾಡಿಕೊಂಡು ಜನರು ಮಹಾಪುರುಷಾರ್ಥ ಸಾಧನೆ ಮಾಡಿದೆ ಅಂತ ಅನ್ಕೊಂಡ್ಬಿಡ್ತಾರೆ. ಇದರಿಂದ ಅವರು ಆತ್ಮಜ್ಞಾನದಿಂದ ವಂಚಿತರಾಗಬಾರ್ದು. ಈ ಅಜ್ಞಾನವನ್ನು ನಾಶ ಮಾಡಬೇಕು. ಬರೀ ಮಂತ್ರದಲ್ಲಿ ಇಲ್ಲ, ತಮ್ಮನ್ನು ತಾವು ಕಂಡ್ಕೋಬೇಕು, ಆತ್ಮವನ್ನ ಅವರು ಪರಿಶೋಧನೆ ಮಾಡ್ಕೋಬೇಕು. ಅದರಿಂದ ಪುರುಷಾರ್ಥಗಳನ್ನ ಅವಳು ಒದಗಿಸಿಕೊಟ್ಟು ಶಿವನನ್ನ ಪುನಃ ಅವಳು ನಿರ್ಬಂಧಿಸಿ ಲೋಕಕ್ಕೆ ಶ್ರೀವಿದ್ಯೆಯನ್ನು ಕೊಡ್ತಾಳೆ. ಅಂದರೆ ಶ್ರೀವಿದ್ಯೆ 64 ತಂತ್ರಗಳು ಪ್ಲಸ್ ಶ್ರೀವಿದ್ಯೆಯಲ್ಲಿ ಎಲ್ಲವೂ ಇದೆ. 64 ತಂತ್ರಗಳ ರಹಸ್ಯವು ಶ್ರೀವಿದ್ಯೆಯಲ್ಲಿ ಬರುತ್ತೆ. ಅವಳು ಸಾಕ್ಷಾತ್ ಶಿವನ ಮೂಲಕವೇ ಅದನ್ನು ಭೂಮಿಗೆ ಕೊಟ್ಟಳು. ಅವಳು ಎಂಥ ದಯಾಮಯಿ ಅಂದರೆ, ಜನರು ಬರೀ ಮಂತ್ರದಲ್ಲೇನೆ ಎಲ್ಲಿ ಅಜ್ಞಾನದಲ್ಲಿ ಅವರು ಆತ್ಮವಿದ್ಯೆಗೆ ವಂಚಿತರಾಗ್ತಾರೋ ಅಂತ ಹೇಳಿ ಶ್ರೀವಿದ್ಯೆಯನ್ನು ಕೊಟ್ಟಲು. ಅದು ಎಲ್ಲವೂ ಇದೆ ಅದರಲ್ಲಿ, ಸರ್ವ ವಿದ್ಯೆಯೂ ಸೇರಿದಂತಹ ಶ್ರೀವಿದ್ಯೆಯನ್ನು ಕೊಟ್ಟಲು ಅಂತ ಇದೆ. ಇದು ಬಹಳ ಮುಂದಾಲೋಚನೆಯಿಂದ ಈ ಶ್ಲೋಕ, ಸೌಂದರ್ಯ ಶ್ಲೋಕವನ್ನ 31ನೇ ಶ್ಲೋಕವನ್ನ ಶಂಕರಾಚಾರ್ಯರು ರಚನೆ ಮಾಡಿದ್ದಾರೆ. ಇದರ ಯಂತ್ರ ಶ್ರೀಯಂತ್ರವೇ ಇದೆ. ನೀವು ನೋಡಿ, 31ನೇ ಶ್ಲೋಕ ಅಂತ ಯಂತ್ರ ಶ್ರೀಯಂತ್ರ ಇದೆ. ಎರಡನೇದು, ಬೌದ್ಧರ ಕಾಲದಲ್ಲಿ ಈ ತಂತ್ರವಿದ್ಯೆ ಬಹಳಷ್ಟು ಜನಗಳನ್ನ ಒಂದು ರೀತಿ ಹೆದರಿಕೆ ಉಂಟು ಮಾಡುವ ಹಾಗಾಗಿತ್ತು. ಯಾಕೆಂದರೆ ಕಾಪಾಲಿಕರು ಅಂತ ಹೇಳಿ ಶಾಕ್ತೇಯರು ಈ ಒಂದು ತಂತ್ರವಿದ್ಯೆಯನ್ನು ಕಲಿತುಕೊಂಡು ದೇವಿಯನ್ನ ಅವರು ವಾಮಾಚಾರಿಗಳು ಆಗಿ ದೇವಿಯನ್ನ ಅವರು ಶಕ್ತಿಯನ್ನು ಪಡ್ಕೊಂಡು ಜನರನ್ನ ಹೆದರಿಸ್ತಾ ಇದ್ರು. ಇವೆಲ್ಲ ನಡೀತಾ ಇದ್ದಾಗ ಆ ಟೈಮ್ನಲ್ಲಿ ಜನಗಳು ದೇವಿ ಪೂಜೆ ಮಾಡೋದಕ್ಕೆ ಹೆದರ್ತಾ ಇದ್ರು. ಒಂದು ರಿಫಾರ್ಮೇಷನ್ ಬೇಕಿತ್ತು. ಅದ್ವೈತ ತತ್ವವನ್ನ ಸಂಪೂರ್ಣವಾಗಿ ಅನುಭವಿಸ್ತಾ ಇದ್ದ ಶಂಕರಾಚಾರ್ಯರು ಇದನ್ನು ನೋಡಿ ಒಂದು ರಿಫಾರ್ಮೇಷನ್ ಮಾಡಿದ್ರು. ಏನು? ಸದಾಚಾರದಲ್ಲಿ ಶ್ರೀಚಕ್ರ ಪೂಜೆ ಮಾಡಬಹುದು, ಮನೆಯಲ್ಲೂ ಶ್ರೀಚಕ್ರ ಪೂಜೆ ಮಾಡಬಹುದು. ಆ ತಾಯಿಯ ಪೂಜೆಗೆ ಹೆದರಬೇಕಾಗಿಲ್ಲ. ಅವಳ ಸೌಮ್ಯವಾದ ರೂಪವನ್ನ ಯಾವ ರೀತಿ ಇಟ್ಕೊಂಡು ಪೂಜೆ ಮಾಡಿ ಅವರು ಆ ದೇವಿಯ ಒಂದು ಅನುಗ್ರಹವನ್ನು ಪಡಿಬಹುದು ಅಂತ ಹೇಳಿ ಪಂಚೋಪಚಾರ ಪೂಜೆಯನ್ನು ತಂದು ದೇವಸ್ಥಾನದಲ್ಲಿ, ಎಲ್ಲ ದೇವಸ್ಥಾನದಲ್ಲೂ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿದ್ರು. ಇದೊಂದು ದೊಡ್ಡ ಮಹತ್ ಕಾರ್ಯ. ಇದರ ಉದ್ದೇಶವೂ ಅಷ್ಟೇನೆ, ಎಲ್ಲೂ ಕೂಡ ಶ್ರೀವಿದ್ಯೆ ಅಥವಾ ಬರೀ ತಂತ್ರದಿಂದ ಆ ವಿದ್ಯೆ ಅದು ಯಾರು ದುರುಪಯೋಗ ಮಾಡಬಾರ್ದು ಅನ್ನೋ ಒಂದು ಬಹಳ ದೊಡ್ಡ ಉದ್ದೇಶದಿಂದ ಒಂದು ರಿಫಾರ್ಮೇಷನ್ ಆಯಿತು. ಆಚರಣೆ ಹೇಗೆ ತರಬೇಕು, ಸದಾಚಾರ ಅಂತ ಈ ಶಂಕರಾಚಾರ್ಯರು ಅದನ್ನು ಮಾಡಿದರು. ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಅದನ್ನು ಹೇಳಿದ್ದಾನೆ. ಶುಕ್ಲ ವಿದ್ಯಾ ಮತ್ತು ಕೃಷ್ಣ ವಿದ್ಯಾ ಅಂದರೆ ಒಂದು ಕಪ್ಪು ಅಂದರೆ ಬೆಳಕಿನ ದಾರಿಯಲ್ಲಿ ಹೋಗೋ ವಿದ್ಯಾ, ಕತ್ತಲ ದಾರಿಯಲ್ಲಿ ಹೋಗೋ ವಿದ್ಯಾ. ತಂತ್ರವಿದ್ಯಾ ಜ್ಞಾನವಿಲ್ಲದೆ, ಆತ್ಮಜ್ಞಾನವಿಲ್ಲದೆ ಬರೀ ತಂತ್ರ ಮಾಡೋದು, ಇದು ಕತ್ತಲ ದಾರಿಯಲ್ಲಿ ಹೋಗೋದು. ಜ್ಞಾನದಿಂದ ಎಲ್ಲ ತಿಳ್ಕೊಂಡು, ಮಂತ್ರ ಯಂತ್ರ ತಂತ್ರ ಕರೆಕ್ಟಾಗಿ ತಿಳ್ಕೊಂಡು ಸದಾಚಾರದಲ್ಲಿ ಮಾಡೋದೇನೆ ನಿಜವಾದ ಜ್ಞಾನದಾರಿ. ಇದು ಶುಕ್ಲದಾರಿ ಅಂತ ಕೃಷ್ಣನು ಹೇಳಿದರು. ಈ ತಾಯಿಯ ಒಂದು ಸ್ವರೂಪ ಮಹಾತಾಯಿ ಗಾಯತ್ರಿ ರೂಪದಲ್ಲಿ ಮನೆಯಲ್ಲೂ ಕೂಡ ಉಪಾಸಿಸಲ್ಪಡ್ತಾಳೆ. ದ್ವಿಜರಿಗೆ ಈ ತಾಯಿ ಲಲಿತಾ ಪರಮೇಶ್ವರಿ ಅಥವಾ ತ್ರಿಪುರ ಸುಂದರಿ, ನೀವು ಯಾವುದೇ ಹೇಳಿ ಗಾಯತ್ರಿ ಮಂತ್ರ ದೇವತೆ ಎಲ್ಲರ ಮನೆಯ
ಒಂದು ಕುಲ ಮಂತ್ರ ದೇವತೆ ಆಗಿದ್ದಾಳೆ ಗಾಯತ್ರಿ. ಗಾಯತ್ರಿಯನ್ನು ಶ್ರೀಕೃಷ್ಣನೂ ಕೂಡ ಉಪಾಸನೆ ಮಾಡಿದ್ದಾನೆ. ಗಾಯತ್ರಿ ಮಂತ್ರದಿಂದ ರಾಮ ಉಪಾಸನೆ ಮಾಡಿದ್ದಾನೆ. ಈಶ್ವರನು ಆ ತಾಯಿಯನ್ನು ಅರ್ಚನೆ ಮಾಡಿದ್ದಾನೆ. ನನಗೆ ಎಷ್ಟೋ ಸತಿ ಕೆಲವರು ಬಂದು ಹೇಳ್ತಾರೆ, ಅಂದರೆ ತುಂಬ ಮುಗ್ಧರಾಗಿ ಇರೋರ ಮೇಲೆ ತುಂಬ ಪರಿಣಾಮ ಆಗುತ್ತೆ. ಕೆಲವೆಲ್ಲ ವಾಮಾಚಾರದ್ದು ಅಥವಾ ಈ ಯಂತ್ರ ತಂತ್ರ ಮಂತ್ರ ಮಂಡಲ ಹಾಕಿ ಮಂತ್ರ ಹೇಳೋದು ಇದೆಲ್ಲ ಕಥೆಗಳಲ್ಲಿ ಅಳವಡಿಸಿಕೊಂಡು ಒಂದು ಪಾತ್ರವನ್ನು ರಾಕ್ಷಸಿ ಪಾತ್ರ ಮಾಡೋದಕ್ಕೆ ಬಳಸಿಕೊಂಡು ಕೆಲವು ಸೀರಿಯಲ್ ಎಲ್ಲ ತೆಗಿತಾರೆ. ಆದರೆ ಅವರು ಜಾಣರು, ಮುಂಚೆನೇ ಹೇಳಿರ್ತಾರೆ, ನಾವು ಏನು ಇದರಲ್ಲಿ ಹೇಳ್ತಾ ಇದ್ದೀವಿ ಯಾವುದು ನಿಜ ಅಲ್ಲ, ಎಲ್ಲವೂ ಕೂಡ ನಮ್ಮ ಕಥೆ ಪಾತ್ರಕ್ಕೆ ಪೋಷಣೆಗೆ ಮಾಡ್ತಾ ಇದ್ದೀವಿ, ಇದು ನಮ್ಮ ಕಲ್ಪನೆ ಅಂತ ಹಾಕ್ತಾರೆ. ಎಲ್ಲವೂ ಕೂಡ ಇದು ನಾವೇ ಕಲ್ಪನೆ ಮಾಡ್ಕೊಂಡಿರೋದು, ಊಹಿಸಿರೋದು, ಇದೆಲ್ಲ ನಿಜ ಅಲ್ಲ, ಇದು ಯಾರು ಸೀರಿಯಸ್ ಆಗಿ ತಗೋಬೇಡಿ ಅಂತ. ಆದರೆ ಆ ಪಾಯಿಂಟನ್ನು ಯಾರು ಓದೋದೇ ಇಲ್ಲ ಅಥವಾ ತಿಳ್ಕೊಳ್ಳಲ್ಲ. ಆದರೆ ಅದೆಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂದರೆ ಅವರು ಮಾಡೋದು ಅವ್ರ ಪಾತ್ರನ ಪೋಷಣೆ ಮಾಡೋದು ಅಂತ ಸರಿಯಾಗಿ ಆತ ಪಾತ್ರ ಮಾಡಿ ಒಂದು ಭೀಕರವಾದ ಒಂದು ಮನಸ್ಥಿತಿಯನ್ನು ಸೃಷ್ಟಿ ಮಾಡಿಬಿಟ್ರೆ ಪ್ರೇಕ್ಷಕರಲ್ಲಿ ಅಂಥವ್ರಿಗೆ ಅನುಬಂಧ ಅವಾರ್ಡ್ ಬಂದ್ಬಿಡುತ್ತೆ ವಿಲನ್ ಅಂತ. ಅವರು ಆ ಪಾತ್ರ ರಕ್ಷಣೆಗೋಸ್ಕರ ಮಾಡಿರ್ತಾರೆ. ಈ ಥರ ಪಿಕ್ಚರ್ಗಳಲ್ಲಿ ವಾಮಾಚಾರ ಮತ್ತು ಇದನ್ನೆಲ್ಲ ಯಂತ್ರ ಮಂತ್ರ ಮಂಡಲ ಇದನ್ನೆಲ್ಲ ನೋಡಿದವರು ಅವ್ರು ಉಪಯೋಗಿಸಿದ ಮಂತ್ರ ಡಾಕಿನಿ ಏನೇನೋ ಹೇಳ್ತಾರೆ. ನನ್ನ ಹತ್ರ ಬಂದು ಕೇಳ್ತಾರೆ, ದೇವಿ ಪೂಜೆ ಮಾಡುವಾಗ ಯಂತ್ರ ನಾವು ಉಪಯೋಗಿಸ್ಬೋದಾ, ಯಂತ್ರ ಕಟ್ಕೋಬೋದಾ, ಶ್ರೀಚಕ್ರ ಪೂಜೆ ಮಾಡ್ಬೋದಾ, ಕಾಳಿ ಪೂಜೆ ಫೋಟೋನ ಮನೇಲಿ ಹಾಕೋಬೋದಾ, ಇದು ನಮ್ಗೆ ಒಳ್ಳೇದಾಗತ್ತಾ, ಈ ಥರ ಕೆಟ್ಟ ಅಭಿಪ್ರಾಯಗಳು ಕೆಲವರಲ್ಲಿ ಬರುತ್ತೆ. ನಾನು ಯಾವ್ಯಾವುದು ಮಾಡಬಾರ್ದು ಅಂತ ಹೇಳೋಕ್ಕಿಂತ ನೀವು ಲಲಿತಾ ಸಹಸ್ರನಾಮ ಮಾಡಿ ಎಲ್ಲ ಒಳ್ಳೇದಾಗತ್ತೆ ಇಷ್ಟನ್ನೇ ಹೇಳೋದು. ಇಲ್ಲ ಪಂಚದಶಿ ಮಂತ್ರ ಅರ್ಥ ತಿಳ್ಕೊಂಡು ಸಹಸ್ರನಾಮ ಮಾಡಿ, ಇದು ಒಳ್ಳೆಯದಾಗತ್ತೆ. ಪ್ರತಿಯೊಂದು ನಾಮದಲ್ಲೂ ಕೂಡ ಒಂದು ಒಳಗಡೆ ಆಳದಲ್ಲಿ ಒಂದು ತತ್ವ ಇದೆ. ಪ್ರತಿಯೊಂದು ನಾಮದೊಳಗೆ ಎಷ್ಟೊಂದು ರಹಸ್ಯಗಳಿದೆ. ಪ್ರತಿಯೊಂದು ನಾಮದಲ್ಲೂ ಕೂಡ ಪುರುಷಾರ್ಥಗಳ ಧರ್ಮ ಮತ್ತು ಮೋಕ್ಷದ ಅರ್ಥ ಪ್ರತಿಯೊಂದು ನಾಮದಲ್ಲೂ ಸಿಗುತ್ತೆ. ಇದು ಒಳಗಡೆ ನೀವು ಹೋಗ್ತಾ ಹೋಗ್ತಾ ನಿಮ್ಗೆ ಅದ್ಭುತವಾದ ಅನುಭವ ಆಗತ್ತೆ. ನಾಮವನ್ನು ತೆಗೆದುಕೊಂಡು ನೀವು ಹೇಳಿದ್ರೆ ಮಂತ್ರ ಯಜ್ಞವೇ ಆಗತ್ತೆ. ಅರ್ಥ ತಿಳ್ಕೊಂಡು ಮಾಡಿ ಇದನ್ನ ಅಂತ. ಇದಕ್ಕೆ ಸಂಸ್ಕೃತ ವ್ಯಾಸಂಗ ಮಾಡಬೇಕಾಗಿಲ್ಲ. ಯಾವ್ದಾದ್ರು ಗುರುಗಳು ಬಂದು ಹೇಳೋವರೆಗೂ ನಾವು ಹೇಳಲ್ಲ ಅಂತ ಕಾಯಬೇಕಾಗಿಲ್ಲ. ನಿಮ್ಮ ಅಂತರ್ಯಾಮಿ ಗುರು ನಿಮ್ಗೆ ಪ್ರೇರಣೆ ಕೊಟ್ಟರೆ ಅರ್ಥ ತಿಳ್ಕೊಂಡು ಆ ತಾಯಿಯನ್ನ ನಾವು ನಿಜವಾಗ್ಲೂ ಪೂಜಿಸ್ಬೋದು. ಅವಳಂತಹ ದಯಾಮಯಿ ಕರುಣಾಮಯಿ ಇನ್ಯಾರೂ ಇಲ್ಲ. ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಭಯ ಇಲ್ಲದೆ ನಿರ್ಭಯವಾಗಿ ಆ ಪೂಜೆಯನ್ನು ಮಾಡ್ಬೋದು. ಅಷ್ಟನ್ನು ನಾನು ಹೇಳ್ತೀನಿ. ಮತ್ತು ಏನು ಮಾಡಬೇಡ ಅಂತ ಹೇಳೋಕ್ಕಿಂತ ಈ ಥರ ಮಾಡಿ ಅಂತ ಹೇಳ್ಬೋದು. ಹೀಗೆ ಲಲಿತಾ ಸಹಸ್ರನಾಮ ಮಾಡಿದಾಗ ಮಂತ್ರ ಅರ್ಥ ತಿಳ್ಕೊಂಡು ನಿಜವಾಗ್ಲೂ ಒಂದು ದೊಡ್ಡ ಇದೊಂದು ಯಜ್ಞ ಆಗುತ್ತೆ ನೋಡಿ. ದೇವಿಯ ಒಂದು ಮಹಿಮೆ, ಅವಳ ಲೀಲೆಗಳು, ಅವಳ ವಿಭೂತಿಗಳು, ಅವಳ ಒಂದು ಎಲ್ಲ ಲಕ್ಷಣಗಳು ತಿಳ್ಕೊಳ್ತಾ ಇಡೀ ಯೂನಿವರ್ಸೇ ಅರ್ಥ ಆಗೋಗುತ್ತೆ. ಇಡೀ ವಿಶ್ವವನ್ನೇ ನಾವು ತಿಳ್ಕೊಂಡಂಗೆ. ಅದಕ್ಕೆ ಹೇಳೋದು ಆ ತಂತ್ರದಲ್ಲಿ, ಶ್ರೀವಿದ್ಯೆಯನ್ನು ಅರ್ಥಕೊಳ್ಳೋ ತಂತ್ರದಲ್ಲಿ, ದೇವಿಯನ್ನು ತಿಳ್ಕೊಳ್ಳೋ ತಂತ್ರದಲ್ಲಿ ಎಲ್ಲವೂ ಸಿದ್ಧಿಸಿಬಿಡುತ್ತೆ. ಎಲ್ಲ ಜ್ಞಾನವೂ ಅದರೊಳಗೆ ಇದೆ. 64 ತಂತ್ರಗಳ ಜ್ಞಾನವೂ ಇದು ಒಂದೇ ಒಂದು ತಂತ್ರದಲ್ಲಿ ಇದೆ. ಅದೇ ಸ್ವತಂತ್ರ ಅಂತ ಹೇಳ್ತಾರೆ. ಅವಳ ಸ್ವತಂತ್ರವಾದ ವಿದ್ಯೆ ಇದು. ಅದು ಶಿವನ ಮೂಲಕ ಬಂದಾಗ ಅದು ಶುದ್ಧ ವಿದ್ಯೆ ಆಯಿತು. ಚಂದ್ರವಿದ್ಯಾ, ಶುದ್ಧ ವಿದ್ಯಾ, ಮನುವಿದ್ಯಾ ಎಲ್ಲವೂ ಕೂಡ ಸದಾಚಾರ ವಿದ್ಯೆಗಳು. ಇದೆಲ್ಲವೂ ಕೂಡ ಲಲಿತಾ ಸಹಸ್ರನಾಮದಲ್ಲಿ ಒಂದು ರೀತಿ ಅಡಗಿದೆ ಅಂತ ಹೇಳಬೇಕು. ನಾವು ಪೂಜೆ ಮಾಡುವಾಗ, ಲಲಿತಾ ಸಹಸ್ರನಾಮದಲ್ಲಿ ಪೂಜೆ ಮಾಡುವಾಗ ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಅಂತ ಆ ಬಿಂದುವಿನಿಂದ ಯಾವ ರೀತಿ ಸೃಷ್ಟಿ ಆಯಿತು, ಯಾವ ರೀತಿ ಪ್ರಪಂಚ ಸೃಷ್ಟಿ ಆಯಿತು ಅಂತ, ಬಿಂದುವಿನಿಂದ ಹೇಗೆ ಸೃಷ್ಟಿ ಆಗ್ತಾ ಬಂತು, ತ್ರಿಕೋಣ ಅಲ್ಲಿಂದ 8 ಕೋಣಗಳು, 10 ಕೋಣಗಳು, 14 ಕೋಣ ಅದು ಪ್ರಪಂಚ ಹೇಗೆ ಸೃಷ್ಟಿ ಆಯಿತು ಅಂತ ಇನ್ವಲ್ಯೂಷನ್ ಥಿಯರಿ. ಆದರೆ ನಾವು ಪೂಜೆ ಮಾಡುವಾಗ ಹೊರಗಿಂದ ಒಳಗೆ ಹೋಗ್ತಾ ಇದ್ದೀವಿ, ಲಯ ಕ್ರಮದಲ್ಲಿ ಹೋಗ್ತಾ ಇದ್ದೀವಿ. ಅದರಿಂದ ಲಲಿತಾ ಸಹಸ್ರನಾಮದಲ್ಲಿ ನಾವು ಮೊದಲನೇ ಪ್ರಾಕಾರದಿಂದ ನಿಧಾನವಾಗಿ ಗರ್ಭಗುಡಿಗೆ ಹೋಗೋದಕ್ಕೆ ಬಾಗಿಲುಗಳನ್ನ ಒಂದೊಂದೇ ಆವರಣ ದಾಟ್ಕೊಂಡು ಹೋಗಬೇಕು. ಅದರಿಂದ ಮೊದಲನೇ ಶ್ಲೋಕ ತೆಗೆದುಕೊಂಡು ಲಲಿತಾ ಸಹಸ್ರನಾಮ ಹೇಳಿದ್ರು ಕೂಡ ಆ ಕಿರೀಟದಿಂದ ಶುರು ಮಾಡಿಲ್ಲ. ಕಿರೀಟದಿಂದ ಶುರು ಮಾಡ್ಬೋದು, ಶ್ರೀಮಾತಾ ಶ್ರೀ ಮಹಾರಾಜ್ನಿ ಹೇಳಿ ಶುರು ಮಾಡ್ಬೋದು. ಆದರೆ ಈ ವರ್ಣನೆ ಮಾಡುವಾಗ ನಿಮಗೆ ಸ್ವಲ್ಪ ಪದ ಅರ್ಥ ಹೇಳುವಾಗ ದೇವಿಯ ನಮಗೆ ಬೇಕಾಗಿರೋದು ಅಜ್ಞಾನ ನಾಶವಾಗುವಂತಹ ಅವಳ ಪಾದದ ಉಗುರಿನಲ್ಲಿರುವ ತೇಜಸ್ಸು, ಆ ತೇಜಸ್ಸಿನ ಕಿರಣ. ಮೊದಲು ದೇವಿಯ ಉಗುರಿಂದ, ಪಾದದ ಉಗುರಿಂದ, ಕಾಲು ಪಾದದ ಉಗುರಿಂದ
ಅವಳನ್ನು ದರ್ಶನ ಮಾಡಿಕೊಂಡು ನಿಧಾನವಾಗಿ ತಲೆ ಎತ್ತಿ ಆ ಪರಿಪೂರ್ಣವಾದ ಸ್ವರೂಪವನ್ನು ನೋಡುವಷ್ಟರಲ್ಲಿ ಅವಳ ಒಂದು ಆ ಕಿರೀಟ ತನಕ ಹೋಗುವಷ್ಟರಲ್ಲಿ ಎಷ್ಟೋ ಅಜ್ಞಾನ ನಾಶವಾಗಿ ಒಂದು ಬೆಳಕು ನಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದರಿಂದ ನಾನು ಕೆಲವು ಸತಿ ನಾನು ಯಾವ ರೀತಿ ನೋಡಿದ್ದೀನಿ ಅವಳ ಒಳಗೆ ಅನ್ನೋದರಲ್ಲಿ ಆ ಮಂತ್ರಗಳನ್ನು ನಾನು ಹಿಂದೆ ಮುಂದೆ ಮಾಡಿ ಹೇಳ್ತೀನಿ. ಆದರೆ ನಿಮಗೆ ಗೊತ್ತಾಗತ್ತೆ ಯಾವ ಮಂತ್ರದಿಂದ ಯಾವ ಮಂತ್ರದವರೆಗೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದರಲ್ಲಿ ಅಂತ. ಒಂದು ನಾವು ಶ್ರೀಚಕ್ರವನ್ನು ಮೇಲೆ ಇಟ್ಕೊಂಡು ಮತ್ತೆ ಆತ್ಮ ಸಂಶೋಧನೆಯನ್ನು ಇಟ್ಕೊಂಡು ಲಲಿತಾ ವೈಭವವನ್ನು ಶುರು ಮಾಡ್ತಾ ಇದ್ದೀವಿ. ಇದರ ಉದ್ದೇಶನೂ ಅಷ್ಟೇ, ಮನೆಯಲ್ಲೂ ಕೂಡ ಒಂದು ಪಾಸಿಟಿವ್ ವೈಬ್ರೇಷನ್ ಬರಬೇಕು. ಮತ್ತು ಇದು ಒಂದು ಮಂಗಳಕರವಾದ ಒಂದು ಪರಂಪರೆ ಇದರಿಂದ ಆಗತ್ತೆ, ಎಲ್ಲರ ಕುಲಕೋಟಿ ಉದ್ಧಾರ ಆಗತ್ತೆ ಅನ್ನುವ ಒಂದು ದೃಢವಾದ ಒಂದು ವಿಶ್ವಾಸದಿಂದ ಇದನ್ನು ಶುರು ಮಾಡಿದ್ದೀನಿ. ಯಾರೂ ಹೆದರಬೇಕಾಗಿಲ್ಲ ಶ್ರೀಚಕ್ರ ಪೂಜೆ ಮಾಡೋದಕ್ಕೆ, ದೇವಿಯನ್ನು ಆರಾಧನೆ ಮಾಡೋದಕ್ಕೆ. ಅಂಥ ಒಳಗಡೆಯಿಂದ ಒಂದು ಸ್ಟ್ರೆಂತ್ ನಮಗೆ ಖಂಡಿತವಾಗ್ಲೂ ಬರುತ್ತೆ. ಅದಕ್ಕೆ ಹೇಳಿಲ್ಲ, ನಾನು ಯಾವುದೂ ವ್ಯಾಸಂಗ ಮಾಡಬೇಕಾಗಿಲ್ಲ ಅಥವಾ ಕಮಿಟ್ಮೆಂಟ್ ಇಟ್ಕೊಂಡು ಪೆನೆನ್ಸ್ ಥರ ಪಾರಾಯಣ ಮಾಡಬೇಕಾಗಿಲ್ಲ, ದಿನ ಜಪ ಮಾಡಬೇಕಾಗಿಲ್ಲ. ದಿವಸಕ್ಕೆ ಒಂದು ಸ್ವಲ್ಪ ನಾಮಗಳನ್ನು, ಒಂದು 10-15 ನಾಮಗಳನ್ನು ತೆಗೆದುಕೊಂಡು ಅರ್ಥಬದ್ಧವಾಗಿ ಅದನ್ನು ಓದಿ ಅದರ ತತ್ವವನ್ನು ತಿಳ್ಕೊಂಡು ಅಷ್ಟೇ ನಾಮಗಳಲ್ಲಿ ದೇವಿಯನ್ನು ಭಕ್ತಿಯಿಂದ ಪೂಜೆ ಮಾಡಿದಾಗ ಸಹಸ್ರನಾಮ ನಮ್ಮನ್ನು ಎಷ್ಟೋ ಆಳವಾಗಿ ಕರ್ಕೊಂಡು ಹೋಗುತ್ತೆ. ಆತ್ಮ ಸಂಶೋಧನೆ ಖಂಡಿತ ಆಗುತ್ತೆ. ಇದರಲ್ಲಿ ಪ್ರಾರಂಭದಲ್ಲೇ ಹೇಳಿದೆ, ಇಷ್ಟು ಹೇಳಿದರೂ ಕೂಡ ಯಾವತ್ತು ಓಂಕಾರ ಮೊಳಗ್ತು ಸೃಷ್ಟಿಗೆ ಮುಂಚೆ ಒಂದು ಶಬ್ದ ಬಂತಲ್ಲ ಓಂ ಅಂತ, ಅವತ್ತಿನ ದಿನದಿಂದ ಇವತ್ತಿನವರೆಗೂ ಎಲ್ಲ ವೇದಗಳು ಕಂಠಾಘೋಷವಾಗಿ ಮೌನದಲ್ಲಿ ಎಲ್ಲವೂ ಕೂಡ ರೆವರ್ಬರೇಟ್ ಆಗ್ತಾ ಇದೆ. ಮಂತ್ರಗಳೆಲ್ಲ ಈ ಜ್ಞಾನ ಭಂಡಾರವೇ ಇದೆ ಸೂಕ್ಷ್ಮದಲ್ಲಿ. ಇವತ್ತೂ ಕೂಡ ವಶಿನಿ ವಾಗ್ದೇವಿಯರು ಒಂದು ಲೆವೆಲ್ನಲ್ಲಿ ಆ ಮಂತ್ರಗಳನ್ನು ಹೇಳಿ ದೇವಿಯನ್ನು ಸ್ತುತಿ ಮಾಡ್ತಾನೇ ಇದ್ದಾರೆ. ದೇವಾನುದೇವತೆಯರು ರಾಜಾದಿರಾಜರು ಸ್ತುತಿ ಮಾಡ್ತಾನೇ ಇದ್ದಾರೆ. ಆದರೆ ನಾವು ಟ್ಯೂನ್ ಮಾಡಿಕೊಂಡು ನಮ್ಮ ಸಂಸ್ಕಾರದಿಂದ ಹೇಗೆ ಋಷಿಗಳು ಅದನ್ನು ಪಡ್ಕೊಂಡ್ರೋ, ಮಂತ್ರ ದೃಷ್ಟಾರರು ಅದನ್ನು ಯಾವ ರೀತಿ ನೋಡಿದ್ರು ಆ ರೀತಿ ಇವತ್ತಿಗೂ ನೋಡೋಕ್ಕೆ ಅವಕಾಶ, ನಮ್ಗೆ ಇವತ್ತಿಗೂ ನೋಡೋಕ್ಕೆ ಪಾಸಿಬಿಲಿಟಿ, ನಮಗೆ ಸಾಧ್ಯತೆಗಳು ಮನುಷ್ಯನಿಗೆ ಇದೆ. ನಾವು ಟ್ಯೂನ್ ಮಾಡಬೇಕು ನಮ್ಮ ಸಂಸ್ಕಾರದಿಂದ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಷ್ಟೇ ಹೊರತು ಇನ್ನೇನೂ ಇಲ್ಲ. ಅದಕ್ಕೆ ನಾವು ನೋಡ್ತೀವಲ್ಲ, ಪ್ರಥಮ ದ್ವಿತೀಯ ತೃತೀಯ ಆವರಣ ನಮ್ಮ ದೇಹ ಆದರೆ, ಪಂಚಭೂತಾತ್ಮಕವಾದ ಈ ಶರೀರ ಆದರೆ, 4, 5, 6ನೇ ಆವರಣ ಮನಸ್ಸಾದರೆ, 7ನೇ ಆವರಣದಲ್ಲಿ 7, 8, 9ನೇ ಆವರಣ ಇದೆಯಲ್ಲ, ಇದು ಬಹಳ ಸೂಕ್ಷ್ಮವಾದ ಆವರಣ. ಇವತ್ತು ಕೂಡ 7ನೇ ಆವರಣ ಅನ್ನೋದು ಸರ್ವರೋಗಹರ ಚಕ್ರ ಅಂತ ಹೇಳ್ತೀವಿ. ಸರ್ವಸಿದ್ಧಿಯನ್ನು ಆನಂದ ಕೊಡುವಂತಹ ಚಕ್ರ. ಇಲ್ಲಿ ಶನೇಶ್ವರನ ಪೂರ್ಣ ಪ್ರಸಾದ ಸಿಗುವಂತಹ ಎಲ್ಲ ಗ್ರಹಗಳ ಯೋಗ ಆಗುವ ಆ 7ನೇ ಆವರಣದಲ್ಲಿ ವಾಕ್ ದೇವಿಯರು ಇವತ್ತೂ ಕೂಡ ಆ ಮಂತ್ರವನ್ನು ಹೇಳ್ತಾನೆ ಇದ್ದಾರೆ. ಅದಕ್ಕೆ ನಾವೇನು ಹೇಳ್ತೀವಿ, ಯಾರು ಮಂತ್ರದ ಋಷಿ ನಮಗೆ ಅಂದರೆ, ನಮಗೆ ಕಣ್ಮುಚ್ಕೊಂಡು ಕೂತ್ಕೊಂಡಾಗ 7ನೇ ಆವರಣದಲ್ಲಿ ವಾಗ್ದೇವಿಯರೇ ಋಷಿಗಳು. ನಾವು ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತೀವಲ್ವಾ, ವಾಗ್ದೇವಿಯರೇ ವಶಿನಿ ವಾಗ್ದೇವತಾ ವಿಷಯ ಅಂತ ಹೇಳಿ, ಅನುಷ್ಟು ಚಂದ ಅಂತ ಹೇಳ್ತೀವಿ. ಯಾರು ದೇವತೆ? ಶ್ರೀ ಲಲಿತಾ ಪರಮೇಶ್ವರಿ ಭಟ್ಟಾರಿಕಾ ದೇವತೆ ಅವಳೇ ನಮಗೆ. ಹೇಳುವ ಅಗ್ರ ಪೂಜೆ ಅವಳಿಗೆ, ದೇವಿ ಅವಳಿಗೇನೆ, ಋಷಿ ಅವಳು ಅಲ್ವಾ. ಬೀಜಂ ಎಲ್ಲಿದೆ ಬೀಜ? ವಾಗ್ಭವಕೂಟೇತಿ ಬೀಜಂ, ಮಧ್ಯಕೂಟೇತಿ ಶಕ್ತಿ ಕೂಟೇತಿ ಕೀಲಕಂ. ಎಲ್ಲಿ ಆ ಮಹಾ ತ್ರಿಪುರ ಸುಂದರಿ ನಮ್ಮೊಳಗೆ ಇದ್ದಾಳೆ. ಆ ಮಂತ್ರ ಶುರು ಮಾಡುವಾಗಲೇ ಅಂಗನ್ಯಾಸ ಮಾಡಬೇಕು, ಕರನ್ಯಾಸ ಮಾಡಬೇಕು, ಸುಖ ಪ್ರಾಣಾಯಾಮ ಮಾಡಬೇಕು, ಆಮೇಲೆ ಸೋಹಂ ಭಾವನೆ ಇರಬೇಕು. ದೇವಿಯ ವಿಗ್ರಹ ಎದುರುಗಡೆ ಇದ್ರೂ ಕೂಡ ಪೂಜೆ ಎಲ್ಲ ಒಳಗಿಂದ ಆಗಬೇಕು. ಎರಡೂ ಕಡೆ ಅಲ್ಲೂ ಶಕ್ತಿ ಇಲ್ಲೂ ಶಕ್ತಿ ಬರಬೇಕು. ಆ ಒಂದು ನಿಯರ್ನೆಸ್ನಿಂದ ಒನ್ನೆಸ್ ಬರಬೇಕು. ಅದರಿಂದ ನಾವು ಹೇಳ್ತೀವಿ ಮಧ್ಯಕೂಟೆ ಶಕ್ತಿ ಕೂಟೆ ಇದೆ ಕೀಲಕಂ. ಏನು ಹೇಳ್ತೀವಿ? ಮಹಾ ತ್ರಿಪುರ ಸುಂದರಿ ಪ್ರಸಾದ ಸಿದ್ಧ್ಯರ್ಥಿ ಜಪೇ ವಿನಿಯೋಗ ಅಂತ ಹೇಳಿ ಶುರು ಮಾಡ್ತೀವಲ್ವ. ಹಾಗೆ ನಾವು ಕಲ್ಪನೆ ಮಾಡ್ಕೊಂಡವಾಗಲೇ ಧ್ಯಾನಕ್ಕೆ ಆ ಮನಸ್ಸು ಅನ್ನೋದು ಎಷ್ಟು ಶುದ್ಧವಾಗಿಬಿಡ್ಬೇಕು ಅಂದರೆ ಕತ್ತಲು ನಿವಾರಣೆ ಆಗಿಬಿಡ್ಬೇಕು. ನೀವು ನೋಡಿದಿರ ಬೆಳಗ್ಗಿನ ಜಾವ ಸುಮಾರು ಇಲ್ಲಿ ಬ್ರಹ್ಮ ಮುಹೂರ್ತ ಅಂತಾರೆ, ನಾವು ಎದ್ದಾಗ ಬಹಳ ರೇರು ಅದು ಸಿಕ್ಕೋದು. ಆವಾಗ ನಿಮಗೆ ಕಾಣಿಸುತ್ತೆ ಭೂಮಿ ಪ್ರಕೃತಿನಲ್ಲಿ ಹೇಗೆ ಸೂರ್ಯನ ರಥ ಮುಂದೆ ಬರುತ್ತೆ ಅಂತ. ಅರುಣ ರಥ ಸಿಂಧೂರ ವರ್ಣದಲ್ಲಿ ಒಂದು ತೇಜಸ್ಸು ಬರುತ್ತೆ. ಅಲ್ಲಿ ಕತ್ತಲೂ ಇರುತ್ತೆ, ಜೊತೆಯಲ್ಲಿ ಬೆಳಕು ಬಂದಿರುತ್ತೆ, ಚಂದ್ರನೂ ಇರ್ತಾನೆ.
ಆ ಬೆಳಕು ಬಂದಿರುತ್ತೆ, ಆಗ ಅದು ಸೂಚನೆ ನಮಗೆ ಅಜ್ಞಾನ ಹೋಗ್ತಾ ಇದೆ ಅಂತ. ರಜಸ್ಸಿರುತ್ತೆ, ಇನ್ನೂ ತಮಸ್ಸು ಹೋಗಿದೆ, ಕತ್ತಲು ಹೋಗಿದೆ. ರಜಸ್ಸಿನಲ್ಲಿ ಸತ್ವಭರಿತವಾಗಿರೋ ಒಂದು ರಜಸ್ಸು ಕೆಂಪು ಬಣ್ಣದಲ್ಲಿ, ಅಸಾಫ್ರನ್ ಕಲರಲ್ಲಿ, ಸಿಂಧೂರ ವರ್ಣದಲ್ಲಿ ಕಾಣಿಸುತ್ತೆ. ಅದು ಧ್ಯಾನ ಪ್ರಾರಂಭ ಆಗುತ್ತೆ ನಮ್ಮದು ದೇವಿ ಬಗ್ಗೆ. ಆಮೇಲೆ ಜೊತೆಯಲ್ಲಿ ಆ ಬೆಳಕು ಬಂದಾಗ ಅದು ನೋಡಿದಾಗ ಆ ದೇವಿ ಬರ್ತಾ ಇದ್ದಾಳೆ ಅಂತ ಕಾಣಿಸುತ್ತೆ. ಆ ಚಂದ್ರನ ಮುಡ್ಕೊಂಡಿದ್ದಾಳೇನೋ ಅವಳು ಅಂತ ಕಾಣಿಸುತ್ತೆ. ಅದು ಬರ್ತಾ ಬರ್ತಾ ಬೆಳಕು ಬರ್ತಾ ಬರ್ತಾ ಕೆಂಪು, ಓಹೋ ಅವಳ ಮುಖವೂ ಕೂಡ ಆ ಚಂದ್ರನ ಸಂಪೂರ್ಣ ಬೆಳದಿಂಗಳು ಇನ್ನೂ ಹೋಗಿಲ್ಲ, ಇನ್ನೂ ಪರಿಪೂರ್ಣವಾಗಿ 16 ಕಳೆಗಳ ಬೆಳದಿಂಗಳು ಅವಳ ಮುಖದಲ್ಲಿದೆ ಅಂತ ಒಂದು ಮಂದಹಾಸ, ಆ 3 ಕಣ್ಣು. ಆಮೇಲೆ ದೇವಿಯ ಕೈಯಲ್ಲಿ ಆಗ ಆ ಬೆಳಕಿಗೆ ಕೆಂಪು ತಾವರೆಯೂ ಕೂಡ ರಕ್ತವರ್ಣದ ತಾವರೆ ಹಾಕಿ ಕಾಣುತ್ತೆ. ಅವಳು ಕೈನಲ್ಲಿ 2 ತಾವರೆ ಹೂವನ್ನ ಇಟ್ಕೊಂಡಿದ್ದಾಳೇನೋ ಅಂತ. ಅವಳ ವಕ್ಷಸ್ಥಳಗಳು ಒಂದು ವಜ್ರದ ಒಂದು ಕುಂಭದರ ಇದೆ. ನೋಡ್ತಾ ಇದ್ರೆ ಈ ಕೆಂಪು ಬಣ್ಣದಲ್ಲಿ ಅವಳು ನಿಂತಿದ್ದಾಳೆ. ಆಮೇಲೆ ಜೊತೆಗೆ ಅವಳು ಕಾಲಿಟ್ರೆ ಭೂಮಿ ಎಲ್ಲಿ ಅವಳ ಪಾದ ಇದೆಯೋ ಆ ಭೂಮಿ ಟಚ್ ಆಗಿರುತ್ತಲ್ಲ, ಅದು ಒಂದು ರಕ್ತ ಘಟಿಕ ಥರ ಕೆಂಪು ವರ್ಣದ ಒಂದು ಪೀಠದ ಮೇಲೆ ಅವಳ ರಕ್ತ ಕೆಂಪಿರೋ ಪಾದ ಇದೆ ಅಂತ. ಆ ಪಾದದ ದರ್ಶನ ಅದು ನಮ್ಮ ಮನಸ್ಸಿನಲ್ಲಿ ಮೂಡಬೇಕು. ಅದಕ್ಕೆ ಹೇಳ್ತೀವಿ ಸಿಂಧೂರಾರುಣ ವಿಗ್ರಹ ತ್ರಿನಯನ ಮಾಣಿಕ್ಯ ಮೌಳಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖಿ. ಅದು ಪೂರ್ತಿ ಹೇಳ್ತೀವಲ್ಲ ನೀವು, ಸ್ಮಿತಮುಖಿ. ಆಮೇಲೆ ನಾಮಾಪೀನ ವಕ್ಷೋರುಹಾಂ ಪಾಣಿಭ್ಯಾಂ ಮಣಿಪೂರ್ಣ ರಕ್ತಚಸಕಂ ರಕ್ತೋತ್ಪಲಂ ಬಿಭ್ರತಿ ಸೌಮ್ಯಾಂ ರಕ್ತಘಟಸ್ಥ ರಕ್ತಚರಣಂ ಧ್ಯಾಯೇತ್ ಪರಾಮಂಬಿಕಾಂ ಅಂತ ಮನಸ್ಸಿನಲ್ಲಿ ಆ ದೇವಿಯನ್ನು ನೆನೆಸ್ಕೊಂಡ್ರೆ ಆ ಕತ್ತೆಲ್ಲ ಮಾಯ ಆಗ್ತಾ ಇದೆ, ಬೆಳಕು ಬರ್ತಾ ಇದೆ. ಇನ್ನು ಆ ಒಂದು ಜ್ಯೋತಿ ಸ್ವರೂಪ, ಸ್ವಯಂ ಜ್ಯೋತಿ ನಮ್ಮ ಚಿತ್ತದಲ್ಲಿ ಕಾಣಿಸುತ್ತೆ ಅನ್ನೋ ಒಂದು ಭಾವನೆಯಿಂದ ಲಲಿತಾ ಸಹಸ್ರನಾಮ ಶುರು ಮಾಡ್ತೀವಿ ನಾವು.